ಕಮಿಷನರ್ ಅವರು ಬಂದು ಸ್ವಇಚ್ಛೆಯಿಂದ ಅರ್ಜಿ ಕೊಟ್ಟಾದ್ಮೇಲೆ ಮಾನ್ಯ ಆಯುಕ್ತರು ಆದೇಶ ಹೊರಡಿಸ್ತಾರೆ. ಆದೇಶ ಹೊರಡಿಸ್ಬಿಟ್ಟು ಸ್ವಇಚ್ಛೆಯಿಂದ ಕೊಟ್ಟಿರ್ತಕ್ಕಂಥ ಈ ಭೂಮಿ ಹಂಚಿಕೆಯಲ್ಲಿ ಕರ್ನಾಟಕ ನಿವೇಶ ಹಂಚಿಕೆಗಳು ಪ್ರೋತ್ಸಾಹದಾಯಕ ನಿವೇಶ ಹಂಚಿಕೆಗಳು 1991 ರೂಲ್ಸಲ್ಲಿ ರೂಲ್ 8ಅಲ್ಲಿ ಒಂದು ಕ್ಲಾಸ್ ಬರುತ್ತೆ. ಯಾರೇ ಒಬ್ಬರು ವ್ಯಕ್ತಿ ಸ್ವಇಚ್ಛೆಯಿಂದ ತನಗೆ ಹಂಚಿಕೆಯಾದಂಥ ನಿವೇಶನಗಳನ್ನು ಸರೆಂಡರ್ ಮಾಡಿದಲ್ಲಿ ಪ್ರಾಧಿಕಾರವನ್ನು ಅಕ್ಸೆಪ್ಟ್ ಮಾಡಿಕೊಂಡು ಕಮಿಷನರ್ ಅವ್ರಿಗೆ ಅಥಾರಿಟಿ ಇರುತ್ತೆ. ಸೆಕ್ಷನ್ 13ನಲ್ಲಿ ಕೂಡ ಆ್ಯಕ್ಟಲ್ಲಿ ಆ ಅಥಾರಿಟಿಯನ್ನು ಅವರು ಎನ್ಕ್ಯಾಶ್ ಮಾಡಿಕೊಂಡು ಎಂಫಸೈಸ್ ಮಾಡಿ ಅದನ್ನ ಪ್ರಯೋಗ ಮಾಡಿಬಿಟ್ಟು ಅದರಲ್ಲಿ ಅಧಿಕಾರವನ್ನು ಚಲಾಯಿಸಿ ಅವರು ಆದೇಶ ಮಾಡ್ತಾರೆ. ಆ ಆದೇಶದ ಮೇಲೆ ಸೆಕ್ರೆಟರಿ ನನ್ನನ್ನು ಇದೊಂದು ಸೇಲ್ ಡೀಡ್ ಕ್ಯಾನ್ಸಲೇಷನ್ಗೆ ನನಗೆ ಆಥರೈಸ್ ಮಾಡ್ತಾರೆ. ಆನಂತರ ನಾನು ಹೋಗ್ಬಿಟ್ಟು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಆ ಒಂದು ಕ್ಯಾನ್ಸಲೇಷನ್ ಪ್ರೊಸೀಜರ್ಗೆ ನಾನು ಮೂಡಾವತಿಯಿಂದ ಮಾಡಿ ಈಗ ನಮ್ಮ ಸುಪರ್ದಿಗೆ ತಗೊಳ್ಳೋಕ್ಕೆ ಕ್ರಮ ವಹಿಸ್ತಾ ಇದ್ದೀನಿ. ಮಾಲೀಕರು ಬಂದಿಲ್ಲ ಅದನ್ನ ಪ್ರೈವೇಟ್ ಅಟೆಂಡೆನ್ಸ್ ತೊಗೊಳ್ಳೋಕ್ಕೆ ಅವ್ರಿಗೆ ಪ್ರಾವಿಷನ್ಸ್ ಇದೆ ಅಂತೆ. ಸೊ ಅವರು ಸಬ್ ರಿಜಿಸ್ಟ್ರ್ ಅವ್ರು ತೊಗೊಳ್ಳೋಕ್ಕೆ ಅವ್ರ ಹತ್ರ ಹೋಗಿದ್ದಾರೆ. ಈಗ ಅಲ್ಲ, ಅದು ಅವರನ್ನೇ ಕೇಳಬೇಕು. ನಾನು ಮೂಡ ಸಂಬಂಧಪಟ್ಟಿದ್ದು ಮಾತ್ರ ನಾನು ಹೇಳಬಲ್ಲೆ. ಅಲ್ಲ, ನಾನು ಜುಲೈ 3ನೇ ತಾರೀಕು ಇಲ್ಲಿ ಬಂದು ಜಾಯ್ನ್ ಆಗಿದ್ದು. ದಿಸ್ ಈಸ್ ಐ ಆಮ್ ನ್ಯೂ ಟು ಅರ್ಬನ್ ಡೆವಲಪ್ಮೆಂಟ್. ಇಲ್ಲಿ ಬಂದಾದ್ಮೇಲೆ ಇದೇ ಫಸ್ಟ್ ಪ್ರಕರಣ. ಅಲ್ಲ ಸರ್, ಇಬ್ಬರು ಸಮ್ಮುಖದಲ್ಲೇ ಆಗಬೇಕು ಅನ್ನೋದಿದೆ. ಸೊ ಒಬ್ಬರೇ ಅವರು ನನಗೆ ಸಬ್ ರಿಜಿಸ್ಟ್ರ್ ಹೇಳಿದ್ರು ಅದಕ್ಕೆ ಪ್ರಾವಿಷನ್ಸ್ ಇದೆ ಅಂತೆ. ಪ್ರಾವಿಷನ್ಸ್ ಇದೆ, ಪ್ರೈವೇಟ್ ಅಟೆಂಡೆನ್ಸ್ ತೊಗೊಳಕ್ಕೆ ಪ್ರಾವಿಷನ್ಸ್ ಇದೆ ಅಂತ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಗೆ ತಾವು ಅವ್ರನ್ನೇ ಕೇಳಿದ್ರೆ ಅದೇ ಈಗ ಹೋಗಿದ್ದಾರೆ ತಗೊಳಕ್ಕೆ. ಖಂಡಿತ ಮಾಡ್ಬೋದು, ಕಾನೂನಲ್ಲಿ ಅವಕಾಶ ಇದ್ರೆ ಮಾಡ್ಬೋದು. ಇಲ್ಲಿ ಎಲ್ಲರದ್ದು ಪ್ರಶ್ನೆ ಇರ್ತಕ್ಕಂಥದ್ದು, ಇಡೀ ಪ್ರಕರಣ ಕೋರ್ಟ್ನಲ್ಲಿ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರದ್ದಾಗ್ತವೆ ಅನ್ನೋದು. ಅದಕ್ಕೆ ಸ್ಪಷ್ಟೀಕರಣ ನಾವೇನಂದ್ರೆ, ಈಗ ಮಾನ್ಯ ಆಯುಕ್ತರು ಇದ್ರ ಬಗ್ಗೆ ಕೂಲಂಕುಷವಾಗಿ ಎಲ್ಲ ತಹಶೀಲ್ದಾರ್ಸು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರನ್ನು ಕರೆದು ಬೆಳಗ್ಗೆ ತುರ್ತು ಸಭೆ ಕರೆದು ಕ್ಲಾಸಸ್ ಎಲ್ಲ ನೋಡಿ ನಮ್ಮಲ್ಲಿರ್ತಕ್ಕಂಥ ಪ್ಯಾನೆಲ್ ಅಡ್ವೊಕೇಟ್ಗೆ ಚೆಕ್ ಮಾಡಿಕೊಂಡು ನಾವು ಲೀಗಲ್ ಅಡ್ವೈಸರು ಚೆಕ್ ಮಾಡಿದ್ವಿ. ಯಾವುದೇ ರೀತಿ ಬೈಂಡಿಂಗ್ ಇಲ್ಲ ಆ್ಯಸ್ ಆಫ್ ನೌ. ಸೆಕ್ಷನ್ ರೂಲ್ 8 ಕೆಳಗಡೆ ಯಾರೇ ಒಬ್ಬರು ಸರೆಂಡರ್ ಮಾಡಿದ್ರು ಅದನ್ನ ಅಕ್ಸೆಪ್ಟ್ ಮಾಡ್ಬೋದು. ಇದರಿಂದ ನಮಗೆ ಏನಂದರೆ ಆರ್ಥಿಕವಾಗಿ ಒಂದು ಲಾಭವೂ ಆಗುತ್ತೆ ಪ್ರಾಧಿಕಾರಕ್ಕೆ. ಅದನ್ನು ನಾವು ಮಾನ್ಯ ನ್ಯಾಯಾಧೀಶರ ಗಮನಕ್ಕೂ ತರ್ತೀವಿ, ಜೊತೆ ಲೋಕಾಯುಕ್ತ ಗಮನಕ್ಕೂ ತರ್ತೀವಿ, ಸರ್ಕಾರ ಗಮನಕ್ಕೂ ತರ್ತೀವಿ.